ಅಮ್ಮ ಅಮ್ಮ ಅಯ್ಯೋರ ಬಂದ್ಬಿಟ್ರಾಳೆ ಅಮ್ಮ ಅಮ್ಮ ಅನ್ಕೊಂಡು. ರಾಣಿ ರಾಣಿ ಏನ್ ಮಾಡ್ತಿದ್ದೆ? ನಮ್ಮ ಎಲ್ಲಿ ಗೊತ್ತು? ಎಲ್ಲಿ ಗೊತ್ತಾ? ಯಾರಿಗ್ ಗೊತ್ತು? ನನ್ಗೆ ಹೇಳೋಗುತ್ತಾ? ಏನಕ್ಕ ಯಾಕೆ ಬಂದಿದ್ದು? ಏನಿಲ್ಲ, ಒಂದ್ ಸ್ವಲ್ಪ ಇವು ಎಂತವಪ್ಪ ತೊಗರಿಕಾಳು ಬೇಕಾಗಿತ್ತು ಮನೆಗೆ, ಸಾರಿಗಿಲ್ಲ, ಅದಕ್ಕೆ ತೊಗರಿಕಾಳು ಐದಾವೆ ತಗೊಂಡೋಗ್ ಬೇಕಂದ್ರೆ ಅಂತನ ನಮ್ಮ ಹೇಳಿತ್ತು, ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಗೊತ್ತೇ ರಾಣಿ? ಅವ್ರ ಮನೆಗೇನೇ ಖಾಲಿ ಆದ್ರೂ ಸೀದಾನ ಇಲ್ಲಿಗೆ ಬಂದ್ಬಿಡೋದು, ಹೋಗಿ ಅಂಗಡಿಗೆ ತರಕಾಗಲ್ವಾ ಬೇಕಾಗಿರೋದೆಲ್ಲನ. ಏನು ಅವ್ರೇನೇನು ಬಡವರಮ್ಮಂಗೆ ಇಲ್ಲಿಗಾನ ಬತ್ತಾಳಿ ಅಮ್ಮ. ಅದಕ್ಕೆ ಮತ್ತೀಗ ಇದ್ದೂರಾಗೆ ಕೊಡಬಾರ್ದು ಹೆಣ್ಮಕ್ಳನ್ನ ಅಂತನ ಹಿಂಗೆ ನೆನೆಸ್ಕೊಂತಿದ್ದಂಗೆ ಓಡಲೇ ಬತ್ತಾವೆ ತವ್ರ ಮನೆಗೆ. ಯಾಕನ ಬೇಕು ಅಂದ್ರೆ ಸಾಕು ಗಂಡನ್ ಕೇಳಿ ದುಡ್ಡಿಸ್ಕೊಂಡು ಹೋಗ್ತಾರದ ಅಂಗಡಿಗೆ, ಇಲ್ಲಿಗೆ ಬಂದ್ಬಿಡ್ತಾಳೆ ಅಮ್ಮ. ರಾಣಿ ರಾಣಿ ಎಲ್ಲಿ ಗೊತ್ತಿನ ಅಮ್ಮಯ್ಯ? ಯಾಕೆ ಅತ್ಲಕ್ ತಿರ್ಕೊಂಡಿದ್ಯಾ? ಏನತ್ತೆ? ರಮೇಶ್ ಹೇಳ್ಬೋದಾ? ಅವರು ಹೊಲ್ದಕ್ಕೆ ಹೋಗ್ಯವ್ರೆ ಅತ್ತೆ. ಎಲ್ಲೋ ನಿಮ್ಮ ಮನೆ ಹತ್ರನೇ ಹೋಗೈತೇನೋ ಅಂತ ಅನ್ಕೊಂಡೆ. ಯಾಕೆ ಅಲ್ಲಿಗೆ ಬರ್ಲಿಲ್ವೇ? ಇಲ್ಲ ಕಣೆ, ಬರ್ಲಿಲ್ಲ. ಎಲ್ಲೋಯ್ತೀಗ? ಅಕ್ಕ ನಿಮ್ಗೆ ಯಾರು ನಾದ್ನೀರೇ ಇಲ್ಲ ಅಲ್ವಾ? ನಿಮ್ಮ ಮನೆಯವರು ಒಬ್ರೇ ಅಲ್ವಾ ಪಟೇಲಪ್ಪರು? ಏನೇ ಹಂಗಂದ್ರೆ ನಾದ್ನೀರ್ ಯಾರು ಇಲ್ಲ ಅಂದ್ರೆ ಇಲ್ಲ, ಅದು ಗೊತ್ತಿರೋದೇ ತಾನೆ ನಿನ್ಗೆ. ನೀನು ಹೊಸ್ದಾಗ ಕೇಳಿದೆ ನೋಡ್ತಾ ಇದೀಯಾ? ಗೊತ್ತು ತಾನೆ ಮುಂಚೆಯಿಂದಾನು ನಿನ್ಗೆ? ನನ್ಗೆ ನಾದ್ನೀರ್ ಯಾರು ಇಲ್ಲ ಅಂತಾನ. ಅದೇ ನಾದ್ನೀರ್ ಇದಾರೆ, ಅದೇ ಸ್ವಂತಾಗಿ ನಮ್ಮ ಮನೆಯವ್ರ ಜೊತೆ ಒಂದೇ ಹೊಟ್ಟೆಲ್ ಹುಟ್ಟಿರೋರಿಲ್ಲ. ರತ್ಮಕ್ಕ ಇದ್ದಾಳಲ್ಲ ನಿನ್ ತವ್ರ ಮನೆ, ಅವಳು ನಮ್ಮ ಮನೆಯವ್ರಿಗೆ ತಂಗಿ ಆಗ್ಬೇಕು. ನೀವೇ ಪುಣ್ಯವಂತರು. ಯಾಕೆ ಹಂಗಂತೀಯ? ನಾದ್ನೀರೇ ಇಲ್ಲ ಅಂದ್ರೆ ಪುಣ್ಯವಂತರು ಅಂತಾನ? ಹೆಂಗದು? ಹೆಂಗೆ ಅಂದ್ರೆ ನಾದ್ನೀರಿದ್ರೆ ಆಗ್ಲಾ ಊರಿಗೆ ಬರ್ತಾರೆ, ನಾವು ಅವ್ರ ಚಾಕ್ರಿ ಮಾಡ್ಬೇಕು. ಮನೆಗೆ ಏನಾರ ಖಾಲಿ ಆದ್ರೆ ಗಂಡಂಗೆ ಹೇಳಿ ಅಂಗಡಿಗೆ ತರಿಸ್ಕೊಳ್ಳೋದ್ ಬಿಟ್ಟು ಸೀದಾ ತವ್ರ ಮನೆಗೆ ಬರ್ತಾರೆ. ಅಮ್ಮ ನಮ್ಮ ಮನೆಗೆ ಬೆಳಕಾಳಿಲ್ಲ, ನಮ್ಮ ಮನೆಗೆ ಬೆಲ್ಲ ಇಲ್ಲ, ನಮ್ಮ ಮನೆಗೆ ಅದಿಲ್ಲ, ನಮ್ಮ ಮನೆಗೆ ಇದಿಲ್ಲ, ನಿಮ್ಮ ಮನೆಗೆ ಇರೋದ ಕೊಡ್ರಿ, ನೀವು ತಾಮಿರಂತೆ ಹೊಸ ಆದ ಅಂತಾನ ಎಲ್ಲ ಒತ್ಕೊಂಡು ಹೋಗ್ತಾರೆ. ಅವ್ರು ಬಂದಾಗ ನಾವು ಮಾಡಿ ಬೇಸಾಕ್ಬೇಕು, ಒಬ್ಬಟ್ಟು ಮಾಡ್ಬೇಕು, ಕೋಳಿ ಕೊಯ್ಬೇಕು, ಕುರಿ ಕೊಯ್ಬೇಕು, ಎಲ್ಲ ಮಾಡ್ಬೇಕು. ಆ ತಾಪತ್ರ ಏನೇ ನಿಮ್ಗಿಲ್ಲ, ಅದಕ್ಕೆ ಹೇಳಿದ್ದು. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ನಾನೀಗ ತೊಗರಿಕಾಳಿಲ್ಲ ಅಂತ ಹೇಳಿ ಇಸ್ಕೊಂಡು ಹೋಗಕ್ ಬಂದಿದ್ನಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನಾನು ನಮ್ಮ ಮನೆಗಿರೋದನ್ನ ಕೊಟ್ಟು ಕಳಿಸ್ತೀನಿ ಬಿಡೆ. ಎಷ್ಟು ದಿನ ಅಮ್ಮಯ್ಯ ಎಷ್ಟೊಂದು ಏನಾದ್ರೂ ಇಲ್ಲ ಅಂದ್ರೆ ರಾಗಿನೋ ಅಥವಾ ಏನಾದ್ರೂ ಏನಾನ ಇಲ್ದೇ ಇರೋದು ಬಂದು ಇಸ್ಕೊಂಬರತ್ತೆ. ತೆಂಗಿನಕಾಯೋ ನಿಮ್ಮ ಮನೆಗೆ ತೆಂಗಿನಕಾಯಿ ಇಲ್ದೇ ಇದ್ದಾಗ ನಮ್ಮ ಮನೆಗೆ ಇಸ್ಕೊಂಬರಲ್ವಾ? ಹಂಗೆ ನಾನು ಇಸ್ಕೊಂಡು ಹೋಗ್ತೀನಿ. ನಿಮ್ಮ ಅಮ್ಮನೇ ಹೇಳಿತ್ತು, ಅದಕ್ಕೆ ಬಂದಿದ್ದೀನಿ. ನಾನೇನೇನು ಪುಕ್ಸಟ್ಟ ಇಸ್ಕೊಂಡು ಹೋಗಲ್ಲ, ನಾನು ಇಸ್ಕೊಂಡೋಗಿ ತಕ್ಕಂಗೆ ವಾಪಸ್ ಏನಾದ್ರೂ ತಂದು ಕೊಡ್ತೀನಿ. ನನಗೂ ಗೊತ್ತಿದೆ. ಅಯ್ಯೋ ರಾಧಕ್ಕ, ನಾನು ನಿಮ್ ಬಗ್ಗೆ ಹೇಳಿಲ್ಲ, ಬೇರೆಯವರು. ನೀವ್ ಒಳ್ಳೆಯವ್ರು ಬಿಡಿ. ನೀವು ಹಂಗೆಲ್ಲ ಇಸ್ಕೊಂಡು ಹೋಗಾರಲ್ಲ, ವಾಪಸ್ಸು ಕೊಡ್ತೀರಾ ಅಂತ ಗೊತ್ತು. ನಿಮ್ ಬಗ್ಗೆ ಅಲ್ಲ ನಾನು ಹೇಳಿದ್ದು, ಬೇರೆಯವ್ರ ಬಗ್ಗೆ ಅಷ್ಟೇನೆ. ಅರ್ಥ ಆಯ್ತು ಬಿಡೆ ರಾಣಿ, ನೀನು ಏನ್ ಹೇಳ್ತಾ ಇದ್ದೀಯ ಅಂತನ ಸುತ್ತಿ ಬಳಸಿ. ನಾನು ಇದ್ದೂರಾಗೆ ಇರೋದಕ್ಕೆ ಆಗ್ಲಾಗ್ಲೇ ಇಲ್ಲಿಗೆ ಬರ್ತೀನಿ, ಬೇಕಾಗಿರೋದೆಲ್ಲ ತಗೊಂಡೋಗ್ತೀನಿ, ನಮ್ಮ ಎಲ್ಲ ಕೊಡುತ್ತೆ ನಾನು ಕೇಳಿದ್ದೆಲ್ಲ ಅಂತಾನ ತಿಳ್ಕೊಂಡಿದ್ಯಾ ತಾನೆ? ಹಂಗೇನು ಇಲ್ಲ, ನನ್ಗೂ ಗೊತ್ತಾಗುತ್ತೆ. ನಮ್ಮನೆಗೂ ಏನು ತೀರಾ ಏನು ಕಡು ಬಡ್ತಾನೆ ಏನು ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಅಯ್ಯೋ ನಾನು ಹಂಗಲ್ಲಕ್ಕ, ನಿಮ್ ಬಗ್ಗೆ ಹೇಳಿಲ್ಲ, ಬೇರೆಯವ್ರು ಅಷ್ಟೇನೆ. ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ನಿಮ್ಮ ಅಮ್ಮನೇ ಬಂದ್ರು ನೋಡಿ, ಅತ್ತೆ ರಾಧಾಕನ್ಗೇನೋ ತೊಗರಿ ಕಾಳೇನೋ ಬೇಕಂತೆ ಕೊಟ್ಟು ಕಳಿಸಿ. ಹೌದೇನಮ್ಮ? ಕೊಡ್ತೀನಿ ನಡಿ. ಬೇಡ ಬಿಡಮ್ಮ, ನಾನು ಅಂಗಡಿಲೇ ತಗೊಂಬರ್ತೀನಿ. ಪರವಾಗಿಲ್ಲ ರಾಧಕ್ಕ, ನಾನೇನು ಅಂದ್ಕಮಲ್ಲ, ನಾನೇನು ಬೈಕಮಲ್ಲ, ತಗೊಂಡೋಗಿ. ನನಗೆ ಸ್ವಲ್ಪ ಕೆಲಸ ಐತೆ, ಇಲ್ಲೇ ಹೋಗ್ಬರ್ತೀನಿ. ನೋಡ್ದ ಹೇಳೋದೆಲ್ಲ ಹೇಳ್ಬಿಟ್ಲು, ಹೊರಟ್ಬಿಟ್ಲು. ಯಾಕೆ ಏನಂದೆ ರಾಧಮ್ಮ ಅವಳು? ಏನನ್ನ ಬೈದ್ಲಾ ಹೆಂಗೆ? ಏನು ಇಲ್ಲಮ್ಮ, ನಾನು ತೊಗರಿ ಕೇಳೋಣ ಅಂತ ಬಂದೆ. ಅದಕ್ಕೆ ಅವಳು ನಾದ್ನೀರು ಇದ್ರೆ ತುಂಬಾ ಕಷ್ಟ, ಅವ್ರು ಅದ್ ಬೇಕು ಇದ್ ಬೇಕು ಅಂತನ ಕೇಳಕ್ಕೆ ಬರ್ತಾರೆ, ಅಗ್ಲಾಗ್ಲ ಇಸ್ಕೊಂಡು ಹೋಗ್ತಾರೆ ತವ್ರ ಮನೆಗೆ. ನಾದ್ನೀರು ಇಲ್ದಿದ್ದೇ ಇರೋದೇ ಪುಣ್ಯ ಅಂತನ ನನಗೆ ಹೇಳ್ತಾಳೆ. ನೋಡಮ್ಮ, ಅಲ್ಲ ನಾನು ಎಂದಾದ್ರೂ ಇಸ್ಕೊಂಡು ಹೋಗಿದ್ದೀನ? ಇಲ್ಲಿ ಇಸ್ಕೊಂಡು ಹೋದ್ಮೇಲೆ ಏನಾದ್ರೂ ಕೊಟ್ಟು ಕಳಿಸ್ತೀನಿ ತಾನೆ? ನಮ್ಮ ಮನೆಗೆ ಇಲ್ದೇ ಇರೋದ ಇಸ್ಕೊಂಡು ಹೋಗ್ತೀನಿ, ಇರೋದನ್ನ ಜಾಸ್ತಿ ಇರೋದನ್ನ ಕೊಡ್ತೀನಿ ನಿಮ್ಗೂ ಒಂದಿಷ್ಟು. ಅಯ್ಯೋ, ಆ ರಾಣಿ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯಾ? ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ನಡಿ. ನೀನು ಮದ್ವೆ ಆಗೋದಾಗಿಂದ ಅಲ್ಲಿಂದ ಇಲ್ಲಿಗೆ ತಂದಿರೋದೇ ಜಾಸ್ತಿ, ಇಲ್ಲಿಂದ ತಗೊಂಡೋಗಿರೋದು ಕಮ್ಮಿನೇ. ಅವಳಿಗೆ ಇದೆಲ್ಲ ಅರ್ಥ ಆಗಲ್ಲ, ರಾಣಿಗೂ ಅವ್ರ ಅಮ್ಮಗೂ ಅಷ್ಟೇನೆ. ಅವ್ರು ಬರೀ ಕಿತಾಪತಿ, ಎಲ್ಲಿ ಕಿತಾಪತಿ ಮಾಡೋಣ, ಎಲ್ಲಿ ಹೆಂಗ್ಸನ ಅಂತ ಮಾತಾಡ್ತಿರ್ತಾವೆ, ಯೋಚನೆ ಮಾಡ್ತಿರ್ತವೆ. ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಡಿ, ಅಡ್ಗೆ ಮಾಡಿದೀನಿ, ಉಂಡು ನಿಧಾನಕ್ಕೆ ಆಮೇಲೆ ಹೋಗುವಂತೆ. ಎಲ್ಲಿ ಹುಡುಗರು ಎಲ್ಲಿ ಬಿಟ್ಟು ಬಂದೆ? ಅವರು ಅಲ್ಲಿ ದೇವಸ್ಥಾನ ತಕ್ಕ ಹೋದ್ರು, ಅಲ್ಲೇನೋ ಪೂಜೆ ಐತಂತೆ. ನಮ್ಮ ಮನೆಯವರು ಹೋದ್ರು, ಅವರ ಅಜ್ಜಿನೂ ಹೋದ್ರ, ಅವ್ರ ಜೊತೆ ಹೋದ್ರು. ನಾನು ಅದಕ್ಕೆ ಬಂದೆ ಇಲ್ಲಿ. ಒಂದ್ ಸ್ವಲ್ಪ ತೊಗರಿ ಕಳಿಸ್ಕೊಂಡು ಹೋಗೋಣ, ನಿಮ್ಮ ಮನೆಗೆ ಜಾಸ್ತಿ ಇದ್ವಲ್ವಾ ಈ ವರ್ಷ, ಚೆನ್ನಾಗಿದ್ವು ಅಂದಲ್ಲ, ಅದಕ್ಕೆ ಒಂದತ್ತು ಸೇರಿಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಆಯ್ತು ನಡಿ. ಅಣ್ಣ ನೀನು ಕೆಲ್ಸಕ್ಕೆ ಹೋಗ್ಬೇಕು ದಿನಾನ, ಬಾ ಅಲ್ಲಿ ಅಣ್ಣ ಇದಾರೆ, ಅವ್ರ ಮನೆಗೆ ಹೇಳ್ ಬರ್ತೀನಿ.
ಅವರು ಏನೋ ಹೊಲ್ದಾಗೇನೋ ಕಾಯಿ ಕೀಳ್ತಾರಂತೆ, ಒತ್ತಾಕ್ಬೇಕಂತೆ, ಕಾಯಿ ಒತ್ತಾಕದ್ ಕೆಲಸ ಐತಂತೆ. ನೀನು ಅವ್ರ ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗುವ, ಮಧ್ಯಾಹ್ನ ಉಂಬಕ್ಕಿಕ್ತಾರೆ, ಅಲ್ಲೇ ಉಂಡು ಸಾಯಂಕಾಲ ತಕ್ಕ ಕೆಲಸ ಮಾಡಿ ಕೂಲಿ ಕೊಡ್ತಾರೆ, ಕೂಲಿ ಇಸ್ಕೊಂಬಂದು ನನ್ನ ಕೈ ಕೊಡ್ಬೇಕು ನೀನು. ಹಂಗ ಅಯ್ಯೋ ಹೋಗೆ ಸೆಳಿಯತ್ತ, ನನಗೆ ಈ ಕೂಲಿ ಪಾಲಿ ಹೋಗೋದೆಲ್ಲ ಇಷ್ಟನೇ ಆಗಲ್ಲ, ಮಾಡೋಕ್ಕೆ ಆಗಲ್ಲ, ಹೋಗು. ಒಂದೆರಡು ದಿವಸ ಹಂಗೆ ಅನ್ಸೋದು ನನಗೂ ಅಷ್ಟೇನೆ. ತರಕಾರಿ ಮಾಡ್ಬೇಕಾದ್ರೆ ಅಯ್ಯೋ ಬೇಡಪ್ಪ ಸವಾಸ ಅಂತ ಅನ್ನಂಗೆ ಆಗೋದು. ಯಾಕಂದ್ರೆ ನೀನು ಮೈ ಉಂಡೆಗೆ ಯಾನೇನೆ ಬರೀನೇ ಕಳ್ತನ ಗಿಳ್ತನ ಮಾಡ್ಕೊಂಡು ಮನಿಕೊಂಡು ಉಂಡು ಮೈ ಬಸ್ ದುಡಿದಲ್ದೇನೆ ಆರಾಮಾಗಿದ್ದ ನೀನು. ಅದಕ್ಕೆ ಇವಾಗ ಹಂಗ ಅನ್ಸುತ್ತೆ. ಮೊದ್ಲು ಹಂಗೇನೆ ಒಂದು ವಾರ ಹೋಗು, ಆಮೇಲೆ ನೀನೇನೆ ಒಂದ್ ಕಂತಿಯ ಇದೇ ಒಳ್ಳೇದಪ್ಪ ಆ ಕಳ್ತನ ಬದುಕಿನಾಗಿ ಅಂತಾನ ನಿನ್ಗೆ ಅನ್ಸುತ್ತೆ. ಬಾ ಸುಮ್ನೆ. ನಿನಗೆ ಬೇಲ್ ಕೊಡಕ್ಕೆ ದುಡ್ಡೆಲ್ಲ ಖರ್ಚು ಮಾಡಿದೀನಲ್ಲ, ಈ 2,000 3,000 ಅದನ್ನೆಲ್ಲ ದುಡ್ದು ನೀನು ನನ್ನ ಕೈಗೆ ಕೊಡಬೇಕು. ಗೊತ್ತಾಯ್ತಾ? ದಿನ ಕೂಲಿ ಹೋಗ್ಬೇಕು, ಎಣ್ಣೆ ಪಣ್ಣೆ ಕುಡಿಯಂಗಿಲ್ಲ. ಕುಡ್ದು ಬಂದೇನಾದ್ರೂ ಗಲಾಟಿ ಮಾಡಿದ್ರೆ ನಾನೇನಿಲ್ಲ ತಿಂಬಕ್ ಇಕ್ಕಲ್ಲ, ಮನೆಯಿಂದ ಆಚೆಗೆ ಹಾಕ್ತೀನಿ. ಗೊತ್ತಾಯ್ತಾ? ನೀನು ಎಲ್ಲದಕ್ಕೂ ಒಪ್ಕೊಂಡಿರತ್ತೆ, ನಿನ್ನ ಬಿಡಿಸ್ಕೊಂಬಂದು ನಮ್ಮ ಮನೆಗೆ ಇಕ್ಕೊಂಡಿರೋದು. ಆಯ್ತಾಯ್ತು ನಡಿಯ ಹೇಳಿ, ಏನು ಹೇಳಿದ್ದೆ ಹೇಳ್ತೀಯ? ಎಷ್ಟು ಸಲ ಹೇಳ್ತೀನಿ ನಡಿ. ಎಲ್ಲೈತ ಅವ್ರ ಮನೆ, ಕಾಯಿ ಒತ್ತಾಕಕ್ಕೆ ನನ್ನ ಕೈಲಿ ಆಗುತ್ತೋ ಇಲ್ವೋ? ಆಗುತ್ತೋ ಇಲ್ವಂತೆ, ಇಷ್ಟು ದೊಡ್ಡ ದೇಹ ಇಕ್ಕೊಂಡು ಕಾಯಿ ಒತ್ತಕ್ಕಾಗಲ್ವಂತೆ. ನಡಿ ಸುಮ್ಮನೆ. ಎಲ್ಲ ಆಗುತ್ತೆ ಅಂತ ಹೋದ್ರೆ ಎಲ್ಲ ಆಗುತ್ತೆ. ಸುಮ್ಮನೆ ಆಗಲ್ಲ ಅಂತ ಇಲ್ಲೇ ಕುತ್ಕೊಂಡಿದ್ರೆ ಏನು ಆಗಲ್ಲ ನಿನ್ ಕೈಲಿ. ಬಾ ಜಲ್ದು. ಯಾರದು ಸೆಳಿ ಜೊತೆಗಿರೋದು? ಒಳ್ಳೆ ಕಳ್ಳ ಇದ್ದಂಗಿದಾನೆ. ಏನ್ ಸೆಳಿ ಜೊತೆಗೆ ಯಾರನ್ನ ರೌಡಿ ನಿಕ್ಕೊಂಡು ಓಡಾಡ್ತಾ ಇದ್ಯಾ? ಏನ್ ಸಮಾಚಾರ? ಯಾರಿವನು? ಇವನು ಯಾರು ರೌಡಿನೂ ಅಲ್ಲ ಗಿವಡಿನೂ ಅಲ್ಲ, ನಮ್ಮ ಅಣ್ಣ ಇವನು. ಇನ್ಮೇಲೆ ನನ್ನ ಜೊತೆಗೆ ಇಲ್ಲೇ ಇರ್ತಾನೆ. ಅದಕ್ಕೆ ಕರ್ಕೊಂಬಂದಿದ್ದೀನಿ. ಹೆಂಗೋ ನನ್ನ ಜೊತೆಗೆ ಯಾರು ಇಲ್ವಲ್ಲ, ನನ್ನ ಗಂಡ ಇಲ್ಲ, ಶಿಲ್ಪ ಇಲ್ಲ, ಯಾರು ಇಲ್ಲ. ಅವ್ರ ತವ್ರ ಮನೆಗೆ ಹೋಗ್ಯವಳೆ, ಅದಕ್ಕೆ ನಮ್ಮ ಅಣ್ಣಯ್ಯ ನನ್ನ ಜೊತೆಗೆ ಇರ್ತಾನೆ ಅಂತ ಕರ್ಕೊಂಬಂದಿದ್ದೀನಿ. ಓ ಅದೇ ನಿನ್ ಜೊತೆ ನಿಮ್ಮ ಅಣ್ಣಯ್ಯ ಒಬ್ಬಿದ್ದ, ನಿನ್ ಜೊತೆ ಕಳ್ತನ ಮಾಡ್ತಿದ್ದ ಅಂತ ಹೇಳ್ತಿದ್ದಲ್ಲ, ಇವನೇನಾ? ಎಲ್ಲಿದ್ದ ಇಷ್ಟ ದಿನ? ಯಾವ ಜೈಲ್ನಾಗಿದ್ದ? ಹೌದು, ಅದು ನಿಮ್ಮ ತವ್ರ ಮನೆ ಇಲ್ವಾ ಸಾಕಮ್ಮ? ಆ ಸಾಕಮ್ಮನ ಜೊತೆ ಸೇರ್ಕೊಂಡು ಯಾರ ಅಜ್ಜನ ಕಿಡ್ನಾಪ್ ಮಾಡಿ ಸಿಗಾಕೊಂಡಿದ್ದ, ಜೈಲಿಗೆ ಹೋಗಿದ್ದ. ನಾನೇನೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಕರ್ಕೊಂಬಂದು ಇಕ್ಕೊಂಡಿದ್ದೀನಿ. ಹಂಗಾದ್ರೆ ಇಲ್ಲಿ ಹೇಳಾರ್ ಕೇಳಾರ ಯಾರು ಇಲ್ಲ ಅಂತಾನ. ಮತ್ತೆ ನೀನ್ ತರಕಾರಿ ವ್ಯಾಪಾರ ಬಿಟ್ಟು ಕಳ್ತನ ಮಾಡಕ್ಕೆ ನಿಂತ್ಕೊಂಡಿದ್ಯೋ ಹೆಂಗೆ? ನಿಮ್ಮ ಅಣ್ಣನ ಜೊತೆಗೆ ಸೇರ್ಕೊಂಡು ಹೆಂಗೋತ್ಲಾಗೆ ಈಸಿ ಇದು ಕಳ್ತನ ಆದ್ರೆ ತರಕಾರಿ ಮಾರೋದು. ಅಯ್ಯೋ ಒಂದ್ಸರಿ ನಷ್ಟ ಆಗುತ್ತೆ, ಒಂದ್ಸರಿ ಲಾಭ ಆಗುತ್ತೆ. ಬಿಸ್ಲಾಗ ಹೋಗ್ಬೇಕು, ವ್ಯಾಪಾರ ಮಾಡ್ಬೇಕು. ಕಳ್ತನ ಮಾಡೋದಾದ್ರೆ ಸುಲಭ ಅಲ್ವೇ? ಯಾವ್ದಾನ ಒಂದ್ ಮನೆ ದರೋಡೆ ಮಾಡ್ಬಿಟ್ರೆ ಒಂದ್ 10-15 ಸಾವಿರ ಕಳ್ತನ ಮಾಡ್ಕೊಂಬಂದ್ರೆ 1 ತಿಂಗಳು ಆರಾಮಾಗಿರ್ಬೋದು ನೀವು, ಅಲ್ವೇ? ಒಳ್ಳೆ ಕಸಬು ನಿಮ್ದು. ನಮ್ ಕಸಬೇಕೆ ಆಗುತ್ತೆ ಅದು. ನಿಮ್ ಕುಲದ್ದೇ ಅದೇ ಕಸಬು ತಾನೆ. ನೀನು ಕಳ್ಳಿ, ನಿಮ್ಮ ಅಣ್ಣಯ್ಯನು ಕಳ್ಳ, ಇನ್ ಯಾರ್ಯಾರು ಕಳ್ಳ ಇದಾರೋ ಏನೋ ನಿಮ್ಮ ವಂಶದಾಗೆ. ಏಯ್ ಹುಡುಗಿ, ಏನು ಮಾತಾಡ್ತಾ ಇದೆಯಾ? ನೆಟ್ಟು ಮಾತಾಡೋದು ಕಲ್ಕ. ಏನಾದರೂ ಹಂಗೆ ಹಿಂಗೆ ಅಂತ ಕಳ್ಳಿ ಗಿಳ್ಳಿ ಅಂತ ಕರೆದ್ರೆ ನನ್ನ ತಂಗಿನ ಏನೂ ಇಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನು ಅಂದ್ಕೊಂಡಿದ್ಯಾ? ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನಗೆ? ಅಯ್ಯೋ ಏನಿದು ರೌಡಿ ಜಮ್ಮೆಲನ ನಮ್ಮೂರಾಗ ಇಟ್ಕೋಬೇಡಪ್ಪ. ನೀನು ಸೇಳಿ ಅಣ್ಣಯ್ಯನೇ ಆಗಿರ್ಬೋದು, ಇಲ್ಲಿ ನ್ಯಾಯ ರೀತಿಯಲ್ಲಿ ಬದುಕಿದ್ರೆ ಅಷ್ಟೇ ಇಲ್ಲಿ ಇಕ್ಕಮದು, ಇಲ್ಲಾಂದ್ರೆ ಊರ್ ಬಿಟ್ಟು ಓಡಿಸ್ತಾರೆ. ಏನ್ ಹಿಂಗ ಅವಾಜ್ ಆಗ್ತಾ ಇದೆಯಲ್ಲ? ಕಳ್ತನ ಮಾಡೋದಲ್ದೆ ಕಳ್ರು ಅಂದೆ ಇನ್ನೇನೇನು ಒಳ್ಳೆಯವರು ಅನ್ಬೇಕೇನು? ಮಾಡೋದೇ ಅಲ್ಕ ಕೆಲಸ ಅಂತದ್ರಾಗೆ ಇದು ಬೇರೆ ಕೇಡು ನಿಮ್ಗೆ. ಏ ರಾಣಿ, ನಿಮ್ಗೆ ಯಾಕೋ ಜಾಸ್ತಿ ಆಯ್ತು, ಮುಚ್ಕೊಂಡು ಹೋಗತ್ ಕಲ್ಕ. ನಮ್ಮ ಅಣ್ಣಯ್ಯ ಸರಿ ಇಲ್ಲ, ಅವನು ರೌಡಿ. ನೀನು ಗ್ರಾಚಾರ ಬಿಡಿಸ್ಬಿಡ್ತಾನೆ. ನಾನ್ ಜೊತೆಗಿದ್ದೀನಿ ಅಂತ ಇಷ್ಟೊತ್ತು ತಾಳ್ಮೆಯಿಂದ ಇದ್ದಾನೆ. ನೀನೇನಾದ್ರೂ ಮುಂದಕ್ಕೆ ಮಾತಾಡ್ದೆ ಏನೂ ಇಲ್ಲ. ಆಯ್ತು ಬಿಡಮ್ಮ, ಮಾತಾಡಲ್ಲ ಬಿಡು. ಸರಿ, ಇವನು ಇಲ್ಲೇ ಇರ್ತಾನೆ ಇನ್ಮೇಲೆ? ಹೌದು, ಇಲ್ಲೇ ಇರ್ತಾನೆ ನನ್ನ ಜೊತೆಗೇನೆ. ಏನೀಗ? ಏನೂ ಇಲ್ಲ, ನಮ್ಮೂರವ್ರಿಗೆ ಎಲ್ಲಾರ್ಗೂ ಹೇಳ್ಬೇಕು, ಮನೇನ ಭದ್ರವಾಗಿ ಬೀಗ ಹಾಕಳ್ರಿ, ರಾತ್ರಿ ಹೊತ್ತ ಮನೆ ಕಂಡಾಗ ಬೋಲ್ಟ್ ಹಾಕೊಂಡ್ ಮನೆ ಕೇಳ್ರಿ ಅಂತನ ಹೇಳ್ಬೇಕು. ಯಾಕೆ ಬೇಕು? ಯಾಕೆ ಇಷ್ಟ ದಿನ ಏನು ಅವ್ರೇನ್ ತೆರ್ಕೊಂಡ ಮನೆ ಕಂಬ್ತಿದ್ರು? ಹಂಗಲ್ಲ, ಈಗ ಬೇರೆ ಕಳ್ರು ಬೇರೆ ನಮ್ಮೂರಕ್ಕೆ ಬಂದು ಸೇರ್ಕೊಂಡವ್ರೆ. ಹೆಂಗೋ ಏನೋ ಅಂತ ಸ್ವಲ್ಪ ಎಲ್ಲಾರ್ಗು ಹೇಳ್ಕೊಂಬರ್ಬೇಕು. ಅದಕ್ಕೆ ಹೇಳ್ದೆ, ಹೋಗಿ ಎಲ್ಲಾರ್ಗು ಹೇಳ್ಕೊಂಬತ್ತೀನಿ, ಹುಷಾರು ಅಂತಾನ. ಯಾರೇ ಸೇಳಿ ಇವಳು ಹಿಂಗೆ ಮಾತಾಡ್ತಾಳೆ? ಬಿಟ್ಟಿದ್ರೆ ಏನಿಲ್ಲ, ಅವಳು ಕಪ್ಪಾಳಕ್ಕೊಂದು ಬಾರಿಸ್ತಿದ್ದೆ. ನೀನಿದ್ಯಾ ಅಂತ ಸುಮ್ಮನಿದ್ದೀನಿ. ಏನು ಹಿಂಗೆ ಮಾತಾಡ್ತಾಳೆ ಇವಳು? ಕಳ್ಳಿ ಗಿಳ್ಳಿ ಅಂತಾನ? ಹಂಗೇನೆ, ಅಶಿಲ್ಪ ಇದ್ಲಲ್ಲ, ಶಿಲ್ಪನ್ ಜೊತೆಗೆ ಸೇರ್ಕೊಂಡು ಇವಳು ಹಂಗಾಗ್ಯವಳು. ಶಿಲ್ಪನ್ ಗಂಡ ತವ್ರ ಮನೆಗೆ ಹೋಗ್ಯವ್ರಲ್ಲ, ಅಲ್ಲಿ ಅದು ಹೆಂಗ್ ಜೀವನ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಬಾರೋಣ, ನಾನೊಂದ್ ಸ್ವಲ್ಪ ಅಲ್ಲಿ ಹೋಗಿ ಬರ್ಬೇಕು. ಯಾವಾಗ ಬತ್ತೀಯ? ಹೋಗಿ ಎಲ್ಲಿಗೆ ಹೋಗ್ತೀಯಾ? ಅದೇ ಆ ಶಿಲ್ಪ ಹೋಗವಳಲ್ಲ ತವ್ರ ಮನೆಗೆ, ಅದೇ ಹೆಂಗಿದಾಳೆ ಅಂತ ನೋಡ್ಕೊಂಬರ್ಬೇಕು. ಬಾ ಬಾ. ಹ್ಞೂ ಅಂದಿದ್ರೆ ಅವಳಿಗೆ ಒಂದು ಗತಿ ಕಾಣಿಸ್ತಿದ್ದೆ, ಆ ರಾಣಿ ಅನ್ನೋಳಿಗೆ. ಸುಮ್ಮನೆ ಬಾರಪ್ಪ ನೀನು. ಅವ್ರ ಕತೆ ಕಟ್ಕೊಂಡ್ರೆ ಆಗಲ್ಲ, ನಮ್ಮ ಜೀವನ ಆಗಲ್ಲ. ಈಗಿನ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ಯಾ, ತಿರ್ಗಾ ಏನನ ತಪ್ಪು ಮಾಡಿ ಆಮೇಲೆ ತಿರ್ಗಾ ಓದಿದ್ಯಾ. ಸುಮ್ಮನೆ ಬಾ, ಅಂಥವೆಲ್ಲ ಮಾಡಕ್ ಹೋಗ್ಬೇಡ. ಸ್ವಲ್ಪ ಸಿಟ್ನ ಕಮ್ಮಿ ಮಾಡ್ಕ. ಆಯ್ತಾಯ್ತು ನಡಿ. ನಾನೇನೇನು ಇವಾಗೇನು ಹುಡುಗಿನ ಏನೋ ಒದ್ಯಕ್ಕೆ ಹೋದ್ನ? ಸುಮ್ಮನಿದ್ದೆ ತಾನೆ, ನಡಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.